ಗೆಳೆಯರೇ ನಮಸ್ಕಾರ. ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ನಾನು ನಿಮ್ಮ ವಾಸುದೇವ್ ಮಾರ್ನಾಡ್. ಹಣಕಾಸು ಜಗತ್ತಿನಲ್ಲಿ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂದರೆ ETFs ಸುಲಭದ ಮತ್ತು ಅಗ್ಗದ ಹೂಡಿಕೆ ಸಾಧನ ಅಂತ ಪರಿಗಣಿಸಲಾಗುತ್ತೆ. ಇತ್ತೀಚಿನ ದಿನಗಳಲ್ಲಂತೂ ETFನಲ್ಲಿ ಹೂಡಿಕೆ ಮಾಡೋರ ಸಂಖ್ಯೆ ಹೆಚ್ಚಾಗಿದೆ. ಇವು ಲೋ ಕಾಸ್ಟ್ ಅಂದರೆ ಕಡಿಮೆ ಎಕ್ಸ್ಪೆನ್ಸ್ ರೇಷಿಯೋನೊಂದಿಗೆ ಹೂಡಿಕೆ ವೈವಿಧ್ಯತೆ ಮತ್ತು ಪಾರದರ್ಶಕತೆಯನ್ನು ತಂದುಕೊಡುತ್ತೆ. ಪ್ರಸ್ತುತ ನಮ್ಮ ದೇಶದ ಹೂಡಿಕೆದಾರರಿಗೆ ಮಾರ್ಕೆಟ್ ಇಂಡೈಸ್ಗೆ ಎಕ್ಸ್ಪೋಜರ್ ಅನ್ನು ಪಡೆಯೋದಕ್ಕೆ ಅಥವಾ ಗ್ಲೋಬಲ್ ಮಾರ್ಕೆಟ್ಸ್ನಲ್ಲಿ ಹೂಡಿಕೆ ಮಾಡಿ ಇಂಟರ್ನ್ಯಾಷನಲ್ ಡೈವರ್ಸಿಫಿಕೇಷನ್ ಅಂತಾರಾಷ್ಟ್ರೀಯ ಹೂಡಿಕೆ ವೈವಿಧ್ಯತೆಯನ್ನು ಪಡೆಯೋದಕ್ಕೆ ETFಗಳು ಒಂದು ಫ್ಲೆಕ್ಸಿಬಲ್ ಆದಂಥ ಆಯ್ಕೆ. ಆದರೆ ಈ ಯುನೀಕ್ ಸ್ಟ್ರಕ್ಚರ್ನಲ್ಲಿ ಕೆಲವು ಪ್ರಮುಖ ಟ್ರ್ಯಾಪ್ಗಳು ಕೂಡ ಇದ್ದಾವೆ. ಇವು ದೀರ್ಘಾವಧಿಯ ಆದಾಯದ ಮೇಲೆ ಗಮನಾರ್ಹವಾದ ಪರಿಣಾಮವನ್ನು ಉಂಟು ಮಾಡುತ್ತೆ. ಒಂದು ವೇಳೆ ಈ ಟ್ರ್ಯಾಪ್ಗಳನ್ನು ನೀವೆಲ್ಲಾದರೂ ಕಡೆಗಣಿಸಿದ್ರೆ ನಿಮ್ಮ ಲೋ ಕಾಸ್ಟ್ ಇನ್ವೆಸ್ಟ್ಮೆಂಟ್ ಹೈ ರಿಸ್ಕ್ ಕೂಡ ಆಗಬಹುದು. ಸೊ ಈ ವಿಡಿಯೋನಲ್ಲಿ ನಾವು ETFನ ಹಿಡನ್ ಫ್ಯಾಕ್ಟರ್ಗಳು ಅಥವಾ ಟ್ರ್ಯಾಪ್ಗಳನ್ನು ಡಿಸ್ಕಸ್ ಮಾಡೋಣ. ಈ ವಿಡಿಯೋವನ್ನು ಲೈಕ್ ಮಾಡಿ, ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಬಿಗಿನ್. ಟ್ರ್ಯಾಪ್ ನಂಬರ್ 1, ಇಗ್ನೋರಿಂಗ್ NAV ವರ್ಸಸ್ INAV. NAV ಅಂದರೆ ನೆಟ್ ಅಸೆಟ್ ವ್ಯಾಲ್ಯೂ, ಅಂದರೆ ಫಂಡ್ನ ಅಂಡರ್ಲೈಯಿಂಗ್ ಅಸೆಟ್ನ ಪ್ರತಿ ಯೂನಿಟ್ನ ಮೌಲ್ಯ ದಿನಾಂತ್ಯದಲ್ಲಿ ಲೆಕ್ಕಾಚಾರ ಮಾಡಲಾಗುತ್ತೆ. ಅದೇ INAV ಅಥವಾ ಇಂಡಿಕೇಟಿವ್ NAV ಅಂದರೆ ಫಂಡ್ ಹೋಲ್ಡಿಂಗ್ನ ರಿಯಲ್ ಟೈಮ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಮಾರ್ಕೆಟ್ ಅವರ್ಸ್ನಲ್ಲಿ 15 ಸೆಕೆಂಡ್ಗಳ ಇಂಟರ್ವಲ್ಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಕ್ಲಿಯರ್ ಅಲ್ವಾ? ಮ್ಯೂಚುವಲ್ ಫಂಡ್ನ ಜೊತೆಗೆ ಕಂಪೇರ್ ಮಾಡೋಣ. ಈ ಮ್ಯೂಚುವಲ್ ಫಂಡ್ಸ್ನಲ್ಲಿ ಏನಾಗುತ್ತೆ ಅಂದರೆ ಯೂನಿಟ್ ನೀವು ಎಂಡ್ ಆಫ್ ಡೇ ನೆಟ್ ಅಸೆಟ್ ವ್ಯಾಲ್ಯೂನಲ್ಲಿ ಮಾತ್ರ ಪಡಿತೀರಿ. ಆದರೆ ETFs ಮಾರ್ಕೆಟ್ನಲ್ಲಿ ಟ್ರೇಡ್ ಆಗ್ತಾನೇ ಇರುತ್ತೆ. ಹೀಗಾಗಿ ಅವುಗಳ ಪ್ರೈಸ್ ಡಿಮಾಂಡ್ ಸಪ್ಲೈ ಮೇಲೆ ಇಂಪ್ಯಾಕ್ಟ್ ಆಗಬಹುದು ಮತ್ತು ರಿಯಲ್ ಟೈಮ್ INAVನಿಂದ ಭಿನ್ನವಾಗಿರಬಹುದು. ಅಂದರೆ ಪ್ರತಿ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಗೆ ಸ್ಟಾಕ್ ಎಕ್ಸ್ಚೇಂಜ್ ಇನ್ವೆಸ್ಟರ್ಸ್ ETF ಮಾರ್ಕೆಟ್ ಪ್ರೈಸ್ ಫೇರ್ ವ್ಯಾಲ್ಯೂಗೆ ಕ್ಲೋಸ್ ಇದೆಯಾ ಅಂತ ಚೆಕ್ ಮಾಡಬಹುದು. ಸರಳವಾಗಿ ಹೇಳಬೇಕು ಅಂತಾದರೆ INAV ETFನ ಫೇರ್ ವ್ಯಾಲ್ಯೂವನ್ನು ರಿಯಲ್ ಟೈಮ್ನಲ್ಲಿ ತೋರಿಸುತ್ತೆ. ನೀವು ಮಾರ್ಕೆಟ್ ಪ್ರೈಸ್ ಮಾತ್ರ ನೋಡಿಕೊಂಡು INAV ಚೆಕ್ ಮಾಡದೆ ಮಾರ್ಕೆಟ್ ಆರ್ಡರ್ ಹಾಕಿದ್ರೆ ನೀವು ಹೆಚ್ಚು ಪೇ ಮಾಡ್ಬೋದು, ಅದನ್ನು ಪ್ರೀಮಿಯಂನಲ್ಲಿ ಅಂತ ಕರೀತಾರೆ, ಅಥವಾ ಕಡಿಮೆಗೆ ಸೆಲ್ ಮಾಡ್ಬೋದು ಅಂದರೆ ಡಿಸ್ಕೌಂಟ್ನಲ್ಲಿ ಅಂತ. ಇದು ಲಾಸ್ ಆಗೋವಂಥ ಡಿಸಿಷನ್ ಆಗಿರಬಹುದು. INAVಗಿಂತ ಹೆಚ್ಚು ಪೇ ಮಾಡೋದು ಅಥವಾ ಕಮ್ಮಿ ಪಡೆಯೋದು ರೆಕಮೆಂಡೆಡ್ ಅಲ್ಲ. ಇದನ್ನು ಗೋಲ್ಡನ್ ರೂಲ್ ಅಂತ ಕನ್ಸಿಡರ್ ಮಾಡಲಾಗತ್ತೆ. ಯಾವ ಪ್ರೈಸ್ನಲ್ಲಿ ETFಸನ್ನು ಖರೀದಿಸ್ತಾ ಇದ್ದೀರೋ ಅಥವಾ ಮಾರ್ತಾ ಇದ್ದೀರೋ ಅದು ETF ಕರೆಂಟ್ ಅಂಡರ್ಲೈಯಿಂಗ್ ವ್ಯಾಲ್ಯೂ ಅಂದರೆ INAVಗೆ ಕ್ಲೋಸ್ ಇದೆಯಾ ಅಂತ ಚೆಕ್ ಮಾಡಬೇಕು. ಐಡಿಯಲಿ ETF ಟ್ರೇಡರ್ಸ್ NAV ಅಥವಾ INAVಗೆ ಹತ್ತಿರ ಇರಬೇಕು, ತುಂಬ ದೂರ ಇರಬಾರ್ದು. ಉದಾಹರಣೆಗೆ ಸಪೋಸ್ ಸಿಲ್ವರ್ ETFನ INAV ಮಧ್ಯಾಹ್ನದ ಹೊತ್ತಿಗೆ ₹50 ಪರ್ ಯೂನಿಟ್ ಇದೆ ಅಂತ ಅಂದ್ಕೊಳ್ಳೋಣ. ಆದರೆ ಮಾರ್ಕೆಟ್ ಪ್ರೈಸ್ ₹53, ಅಂದರೆ 6% ಪ್ರೀಮಿಯಂ ಅಂದರೆ ಹೆಚ್ಚು ಬೆಲೆ ಕೊಂಡಿತ್ತು. ಅದೇ ನೀವು ₹53 ಇದ್ದಾಗ ಏನನ್ನೂ ಗಮನಿಸದೆ ಬೈ ಮಾಡಿದ್ರೆ ನೀವು ಓವರ್ ಪೇ ಮಾಡಿದ್ದೀರಿ ಅಂತ ಅರ್ಥ. ಬೇಸಿಕಲಿ ₹100 ವ್ಯಾಲ್ಯೂ ಇದ್ದದನ್ನು ನೀವು ₹106 ಕೊಟ್ಟು ತಗೊಂಡ್ರಿ ಅಂತ. ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಏನು ಅಂದರೆ ಯಾವಾಗಲೂ INAV ಚೆಕ್ ಮಾಡಿ. NSE, BSE ವೆಬ್ಸೈಟ್ ಅಥವಾ AMC ವೆಬ್ಸೈಟ್ಗಳಲ್ಲಿ ಇದನ್ನು ನೀವು ಭಾಳ ನೀಟಾಗಿ ಸಿಂಪಲ್ಲಾಗಿ ಚೆಕ್ ಮಾಡ್ಬೋದು. ಕೆಲವು ಎಕ್ಸ್ಪರ್ಟ್ಸ್ ಲೋ ಲಿಕ್ವಿಡಿಟಿ ETFಸ್ನಲ್ಲಿ ಮಾರ್ಕೆಟ್ ಆರ್ಡರ್ಸ್ ಅವಾಯ್ಡ್ ಮಾಡೋದಕ್ಕೆ ಅಡ್ವೈಸ್ ಮಾಡ್ತಾರೆ. ಯಾಕೆಂದರೆ ದೊಡ್ಡ ಆರ್ಡರ್ ಹಾಕಿದ್ರೆ ಪ್ರೈಸ್ ಇನ್ಸ್ಟೆಂಟ್ಲಿ ಜಂಪ್ ಆಗ್ಬೋದು ಅಂತ. ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ETFs ಒಂದು ಓಪನ್ ಎಂಡೆಡ್ ಫಂಡ್. ಆಥರೈಸ್ಡ್ ಪಾರ್ಟಿಸಿಪೆಂಟ್ಸ್ ಮಾತ್ರ ಹೊಸ ಯೂನಿಟ್ಸ್ ಕ್ರಿಯೇಟ್ ಅಥವಾ ರೀಡೀಮ್ ಮಾಡಿ ಪ್ರೈಸ್ NAVಗೆ ಅಲೈನ್ಡ್ ಇರ್ತಾರೆ. ನೀವು ಒಂದು ವೇಳೆ ETFನ ತುಂಬ ಹೆಚ್ಚಿನ ಪ್ರೀಮಿಯಂನಲ್ಲಿ ಖರೀದಿಸಿದರೆ ಅಂದರೆ ಹೆಚ್ಚಿನ ಬೆಲೆಗೆ ಖರೀದಿಸಿದರೆ ಆರ್ಬಿಟ್ರೇಜ್ ತಕ್ಷಣ ಆಗದಿದ್ದರೆ ನೀವು ಓವರ್ ಪ್ರೈಸ್ಡ್ ಆಗಿರುವಂಥ ಯೂನಿಟನ್ನು ತಗೊಂಡಿದ್ದೀರಿ ಅಂತ ಅರ್ಥ. ಈಗ ಟ್ರ್ಯಾಪ್ 2, ಡಿಮಾಂಡ್ ಸಪ್ಲೈ ಮಿಸ್ ಮ್ಯಾಚ್. ನೀವು ಇತ್ತೀಚೆಗೆ ಸಿಲ್ವರ್ ETFಸ್ನಲ್ಲಿ ಪ್ರೀಮಿಯಂ ಅನ್ನೋ ಸುದ್ದಿಯನ್ನು ಕೇಳಿರ್ತೀರಿ. 2025ರಲ್ಲಿ ಭಾರತದಲ್ಲಿ ಬೆಳ್ಳಿಯ ಬೆಲೆ ರೆಕಾರ್ಡ್ ಹೈಸ್ಗೆ ತಲುಪಿತ್ತು ಮತ್ತು ಹೂಡಿಕೆದಾರರು ಸಿಲ್ವರ್ ETFಸ್ನ ತುಂಬ ಜನ ಖರೀದಿ ಮಾಡಿದರು. ಇದರ ಪರಿಣಾಮ ಏನಾಯಿತು? ಡಿಮಾಂಡ್ ಸಪ್ಲೈ ಗ್ಯಾಪ್ನಿಂದ ಸಿಲ್ವರ್ ETFನ ಮಾರ್ಕೆಟ್ ಪ್ರೈಸ್ ಅದರ NAVಗೆ ಹೇರಳವಾಗಿ ಏರ್ತು. ಅಕ್ಟೋಬರ್ 2025ರಲ್ಲಿ ಕೆಲ ಸಿಲ್ವರ್ ETFಗಳು NAVಗೆ 10-12% ಪ್ರೀಮಿಯಂನಲ್ಲಿ ಟ್ರೇಡ್ ಆಗ್ತಿತ್ತು. ಅಂದರೆ ಅಂಡರ್ಲೈಯಿಂಗ್ ಸಿಲ್ವರ್ ವ್ಯಾಲ್ಯೂ ₹100 ಇದ್ದರೆ ಮಾರ್ಕೆಟ್ನಲ್ಲಿ ಜನ ₹110-112 ಕೊಡೋದಕ್ಕೂ ಕೂಡ ಸಿದ್ಧರಿದ್ದರು. ಗ್ಲೋಬಲ್ ETFಸ್ನಲ್ಲಿ ಪ್ರೀಮಿಯಂ
RBI ಓವರ್ಸೀಸ್ ಹೂಡಿಕೆಗಳ ಮೇಲೆ ಲಿಮಿಟ್ಸ್ ಇಂಪೋಸ್ ಮಾಡ್ತು. 2022-23ರಲ್ಲಿ RBI $1 ಬಿಲಿಯನ್ ಲಿಮಿಟನ್ನು ತಲುಪಿದ ಮೇಲೆ ಇಂಡಿಯನ್ AMCs ಹೊಸ ಓವರ್ಸೀಸ್ ETF ಯೂನಿಟ್ ಇಶ್ಯೂ ಮಾಡಲಿಲ್ಲ ಮತ್ತು 2023-24ರಲ್ಲಿ US ಸ್ಟಾಕ್ ಮಾರ್ಕೆಟ್ಸ್ ಇಂಡಿಯಾ ಮಾರ್ಕೆಟ್ಸ್ಗೆ ಹೋಲಿಸಿದ್ರೆ ಉತ್ತಮ ಪರ್ಫಾರ್ಮೆನ್ಸನ್ನು ತೋರಿಸಿತ್ತು. ಹೊಸ ಸಪ್ಲೈ ನಿಂತಿದ್ರಿಂದ ಇಂಡಿಯಾ ಲಿಸ್ಟೆಡ್ ಇಂಟರ್ನ್ಯಾಷನಲ್ ETFಸ್ಗಳು 15-20% ಪ್ರೀಮಿಯಂ ಮೇಲೆ NAV ತಲುಪ್ತು. ಆದರೆ ಆಗ ಕೆಲವರು ರೂಪಾಯಿ ಅಪಮೌಲ್ಯೀಕರಣ ಸರಿದೂಗಿಸುತ್ತೆ ಅಂತ ಹೇಳಿದ್ರು. ಆದರೆ ಎಕ್ಸ್ಪರ್ಟ್ಸ್ನ ಪ್ರಕಾರ ಪ್ರೀಮಿಯಂ ಕುಗ್ಗಿದ ಮೇಲೆ ಅಂಡರ್ಲೇಯಿಂಗ್ ರಿಟರ್ನ್ಸ್ ಮತ್ತು ಕರೆನ್ಸಿ ಗೇನ್ಸ್ ಎರಡೂ ಇಲ್ಲದಂತ ಆಗ್ಬೋದು. ಹಾಗಾಗಿ ಯಾವಾಗಲಾದರೂ ETF ಮೌಲ್ಯ ಸಿಗ್ನಿಫಿಕೆಂಟ್ ಆಗಿ NAVನಿಂದ ಭಿನ್ನವಾದರೆ ಪ್ರೀಮಿಯಂ ಅಥವಾ ಡಿಸ್ಕೌಂಟ್ನ ಬಗ್ಗೆ ಹೆಚ್ಚಿನ ಎಚ್ಚರಿಕೆಯಿಂದ ಇರಿ. ಈಗ ಟ್ರ್ಯಾಪ್ 3, ಹೈ ಎಕ್ಸ್ಪೆನ್ಸ್ ರೇಷಿಯೋಸ್. ETFs ಹೆಸರು ಕೇಳಿದಾಗ ನಮಗೆ ಲೋ ಕಾಸ್ಟ್ ಇನ್ವೆಸ್ಟಿಂಗ್ ಅಂತ ನೆನಪಾಗುತ್ತೆ. ಯಾಕೆ ಅಂದರೆ ಇಂಡೆಕ್ಸ್ ETFಸ್ನ ಎಕ್ಸ್ಪೆನ್ಸ್ ರೇಷಿಯೋ ತುಂಬ ಅಂದರೆ ತುಂಬಾ ಕಮ್ಮಿ, 0.05% ಟು 0.20% ಆಗಿದೆ. ಆದರೆ ಎಲ್ಲ ETFs ಚೀಪ್ ಅಲ್ಲ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಹೆಚ್ಚಾಗಿ ಈ ಥಿಮ್ಯಾಟಿಕ್ ETFಸ್ಗಳು ಸ್ಪೆಸಿಫಿಕ್ ಸೆಕ್ಟರ್ ಅಥವಾ ಥೀಮನ್ನು ಫಾಲೋ ಮಾಡ್ತವೆ. ಅವು ಹೆಚ್ಚು ಎಕ್ಸ್ಪೆನ್ಸ್ ರೇಷಿಯೋಸ್ ಚಾರ್ಜ್ ಮಾಡ್ತವೆ. ಇದು ಒಂದು ಟ್ರ್ಯಾಪ್. ಯಾಕೆ ಅಂದರೆ ಇನ್ವೆಸ್ಟರ್ಸ್ ETF ಅಂದರೆ ಚೀಪ್ ಆಗಿರಬೇಕು ಅಂತ ಅಸ್ಯೂಮ್ ಮಾಡ್ಕೊಂಡಿರ್ತಾರೆ. ಆದರೆ ನೀವು ಲೋ AUM ಇರುವಂಥ ಥಿಮ್ಯಾಟಿಕ್ ETF ಖರೀದಿಸಿದ್ರೆ ಫಂಡ್ AUM ರಿಲೇಟಿವ್ಲಿ ಸ್ಮಾಲ್ ಆಗಿದ್ದರಿಂದ, ಚಿಕ್ಕದಾಗಿದ್ದರಿಂದ ಫಿಕ್ಸೆಡ್ ಎಕ್ಸ್ಪೆನ್ಸಸ್, ಸ್ಥಿರ ವೆಚ್ಚಗಳು ಸ್ಮಾಲರ್ ಬೇಸ್ ಮೇಲೆ ಸ್ಪ್ರೆಡ್ ಆಗಿರ್ತವೆ. ರಿಸಲ್ಟ್ ಏನು? ಎಕ್ಸ್ಪೆನ್ಸ್ ರೇಷಿಯೋ ನ್ಯಾಚುರಲಿ ಹೈ ತೋರಿಸುತ್ತೆ. ಉದಾಹರಣೆಗೆ ಈ ಫಂಡ್ನ ಎಕ್ಸ್ಪೆನ್ಸ್ ರೇಷಿಯೋ ಬಂದು 1.04%. ಆ್ಯಕ್ಟಿವ್ಲಿ ಮ್ಯಾನೇಜ್ಡ್ ಮ್ಯೂಚುವಲ್ ಫಂಡ್ಸ್ಗೆ ಹೋಲಿಸಿದ್ರೆ ಹೈ ಇದೆ. ಇನ್ನು ಈ ಫಂಡ್ ಎಕ್ಸ್ಪೆನ್ಸ್ ರೇಷಿಯೋ ಬಂದು 0.96%, ಆಲ್ಮೋಸ್ಟ್ 1 ಅಂತ ಇಟ್ಕೊಳ್ಳಿ. ಅಂದರೆ ನೀವು ಥಿಮ್ಯಾಟಿಕ್ ETF ಖರೀದಿಸ್ತಾ ಇದ್ದರೆ ಕನ್ಸಂಪ್ಷನ್ ETF, ಇನ್ಫ್ರಾ ETF, PSU ETF ಹೀಗೆ ಟ್ರೆಂಡ್ಗಳನ್ನು ಮಾತ್ರ ನೋಡಿದರೆ ಸಾಲೋದಿಲ್ಲ. ಎಕ್ಸ್ಪೆನ್ಸ್ ರೇಷಿಯೋವನ್ನು ಚೆಕ್ ಮಾಡೋದು ತುಂಬ ಅಂದರೆ ತುಂಬ ಮುಖ್ಯ. ಎಕ್ಸ್ಪೆನ್ಸ್ ರೇಷಿಯೋವನ್ನು ಡೈರೆಕ್ಟಾಗಿ NAVನಿಂದ ಪ್ರತಿದಿನ ಡಿಡಕ್ಟ್ ಮಾಡಲಾಗುತ್ತೆ. ಒಂದು ಉದಾಹರಣೆ ಮೂಲಕ ಲಾಂಗ್ ಟರ್ಮ್ ವೆಲ್ತ್ ಮೇಲೆ ಇದರ ಪರಿಣಾಮ ಏನು ಅಂತ ನೋಡೋಣ. ಸಪೋಸ್ ನೀವು $10,000 ಮಂತ್ಲಿ SIPಯನ್ನು ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ. 12% ಆ್ಯನ್ಯುವಲ್ ರಿಟರ್ನ್ ಸಿಗುತ್ತೆ ಅಂತ ಅಸ್ಯೂಮ್ ಮಾಡಿಕೊಂಡ್ರೆ 20 ವರ್ಷಗಳ ಪೀರಿಯಡ್ ತಗೊಂಡ್ರೆ ಈ 3 ವಿಧದ ಎಕ್ಸ್ಪೆನ್ಸ್ ರೇಷಿಯೋ ಸಿನಾರಿಯೋಸ್ ತಗೊಂಡು ಕಾರ್ಪಸ್ ಎಷ್ಟು ಬರ್ಬೋದು ಅಂತ ಲೆಕ್ಕ ಹಾಕೋಣ. ಮೊದಲನೇ ಸಿನಾರಿಯೋ 0.05%ನಿಂದ 0.5%. ಇದರ ಮಧ್ಯೆ ಎಕ್ಸ್ಪೆನ್ಸ್ ರೇಷಿಯೋ ಇದ್ದರೆ ಕಾರ್ಪಸ್ ಡಿಫರೆನ್ಸ್ 5 ಲಕ್ಷ ಬರ್ಬೋದು. ಎರಡನೇ ಸಿನಾರಿಯೋ 0.05% ಮತ್ತು 1.5% ಎಕ್ಸ್ಪೆನ್ಸ್ ರೇಷಿಯೋ ನಡುವೆ ಕಾರ್ಪಸ್ ಡಿಫರೆನ್ಸ್ ಬಂದು 14.6 ಲಕ್ಷ ಬರುತ್ತೆ. DSIP ಅಮೌಂಟ್ ಹೆಚ್ಚಾದಂತೆ ಕಾರ್ಪಸ್ ಡಿಫರೆನ್ಸ್ ಇನ್ನೂ ಹೆಚ್ಚಾಗುತ್ತೆ. ಹೀಗಾಗಿ ಎಕ್ಸ್ಪೆನ್ಸ್ ರೇಷಿಯೋ ಪ್ಯಾಸಿವ್ ಫಂಡ್ಸ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಟ್ರ್ಯಾಪ್ 4, ಟ್ರ್ಯಾಕಿಂಗ್ ಎರರ್. ETFಸ್ನ ಉದ್ದೇಶ ಅದರ ಬೆಂಚ್ಮಾರ್ಕ್ ಇಂಡೆಕ್ಸನ್ನು ರೆಪ್ಲಿಕೇಟ್ ಮಾಡೋದು. ಆದರೆ ಅಲ್ಲಿ ಸ್ವಲ್ಪ ಟ್ರ್ಯಾಕಿಂಗ್ ಎರರ್ ಯಾವಾಗಲೂ ಇದ್ದೇ ಇರುತ್ತೆ. ಟ್ರ್ಯಾಕಿಂಗ್ ಎರರ್ ಅಂದರೆ ಫಂಡ್ನ ಆ್ಯಕ್ಚುಯಲ್ ರಿಟರ್ನ್ ಎಷ್ಟು ಇಂಡೆಕ್ಸ್ ರಿಟರ್ನ್ನಿಂದ ಡಿಫರ್ ಆಗುತ್ತೆ ಅಂತ ತೋರಿಸುತ್ತೆ. ಐಡಿಯಲಿ ಈ ಎರರ್ ಕಡಿಮೆ ಇದ್ದರೆ ಉತ್ತಮ. ಯಾಕೆಂದರೆ ನೀವು ಇಂಡೆಕ್ಸ್ ಎಕ್ಸ್ಪೋಜರ್ ತೆಗೆದುಕೊಂಡಿದ್ರೆ ನಿಮ್ಮ ರಿಟರ್ನ್ ಕೂಡ ಇಂಡೆಕ್ಸ್ನ ರೀತಿಯೇ ಇರ್ಬೋದು. ಟ್ರ್ಯಾಕಿಂಗ್ ಎರರ್ ಅಂದರೆ ಫಂಡ್ನ ಆ್ಯಕ್ಚುಯಲ್ ರಿಟರ್ನ್ ಇಂಡೆಕ್ಸ್ ರಿಟರ್ನ್ಗೆ ಎಷ್ಟು ಡಿವಿಯೇಟ್ ಆಗಿದೆ ಅನ್ನೋದನ್ನು ತೋರಿಸುತ್ತೆ. ಐಡಿಯಲಿ ಎರರ್ ಕಡಿಮೆ ಆಗಿದರೆ ಬೆಟರ್. ಯಾಕೆ ಅಂದರೆ ನೀವು ಇಂಡೆಕ್ಸ್ ಎಕ್ಸ್ಪೋಜರ್ ತೆಗೆದುಕೊಂಡಿದ್ರೆ ರಿಟರ್ನ್ ಕೂಡ ಇಂಡೆಕ್ಸ್ಗೆ ಸಿಮಿಲರ್ ಆಗೇ ಇರುತ್ತೆ. ಎಕ್ಸ್ಪೆನ್ಸ್ ರೇಷಿಯೋ, ಫಂಡ್ ರೆಪ್ಲಿಕೇಶನ್ ಮೆಥಡ್, ಕ್ಯಾಶ್ ಡ್ರ್ಯಾಗ್, ರೀಬ್ಯಾಲೆನ್ಸಿಂಗ್, ಫ್ರೀಕ್ವೆನ್ಸಿ ಇತ್ಯಾದಿಗಳಿಂದಾಗಿ ಟ್ರ್ಯಾಕಿಂಗ್ ಎರರ್ ಆಗಬಹುದು. ಇಲ್ಲಿ ಟಾಪ್ 5 ನಿಫ್ಟಿ 50 ETFs ಬೇಸ್ಡ್ ಆನ್ ಟ್ರ್ಯಾಕಿಂಗ್ ಎರರ್ ನೋಡೋಣ. ಹೆಚ್ಚಿನ ಇಂಡಿಯನ್ ETFಗಳು ಸ್ಪೆಷಲಿ ಲಾರ್ಜ್ ಮತ್ತು ಪಾಪ್ಯುಲರ್ ಒನ್ಸ್ ತುಂಬ ಕಮ್ಮಿ ಟ್ರ್ಯಾಕಿಂಗ್ ಎರರನ್ನು ಹೊಂದಿರುತ್ತೆ. ಯಾಕೆ ಅಂದರೆ ಸೆಬಿ ರೂಲ್ಸ್ ಪ್ರಕಾರ ಫಂಡ್ನ 95%ಗಿಂತ ಹೆಚ್ಚು ಅಸೆಟ್ಸ್ ಆ್ಯಕ್ಚುಯಲ್ ಇಂಡೆಕ್ಸ್ ಘಟಕದಲ್ಲಿ ಇನ್ವೆಸ್ಟ್ ಮಾಡಿರಬೇಕು. ಆದರೆ ಕೆಲವು ಪರಿಸ್ಥಿತಿಗಳಲ್ಲಿ ಫಂಡ್ ಎಕ್ಸಿಕ್ಯೂಷನ್ ಮತ್ತು ಮಾರ್ಕೆಟ್ ಕಂಡೀಷನ್ಸ್ನ ಮೇಲೆ ಟ್ರ್ಯಾಕಿಂಗ್ ಎರರ್ ಹೆಚ್ಚಿಗೆ ಆಗಬಹುದು. ಸಾಮಾನ್ಯವಾಗಿ ಲಾರ್ಜ್ ETFಸ್ನಲ್ಲಿ ಟ್ರ್ಯಾಕಿಂಗ್ ಎರರ್ ಬಹಳ ಕಮ್ಮಿ ಇರುತ್ತೆ. ಆದರೆ ಥಿಮ್ಯಾಟಿಕ್ ಅಥವಾ ಸೆಕ್ಟರ್ ETFs ಇಲ್ಲಿಕ್ವಿಡ್ ಆಗಿದ್ದರೆ ಅನಿರೀಕ್ಷಿತ ಟ್ರ್ಯಾಕಿಂಗ್ ಎರರ್ಗಳು ಸಂಭವಿಸ್ಬೋದು. ಟ್ರ್ಯಾಕಿಂಗ್ ಎರರನ್ನು ಸಂಪೂರ್ಣವಾಗಿ ತಪ್ಪಿಸ್ಕೊಳ್ಳೋದು ಕಷ್ಟ. ಆದರೆ ಫಂಡ್ನ ಹಿಸ್ಟಾರಿಕಲ್ ಟ್ರ್ಯಾಕಿಂಗ್ ಎರರ್ ಡೇಟಾ ಚೆಕ್ ಮಾಡ್ಬೋದು. ಇದನ್ನು ಫಂಡ್ನ ಫ್ಯಾಕ್ಟ್ ಶೀಟ್ ಅಥವಾ AMC ವೆಬ್ಸೈಟ್ನಲ್ಲಿ ನೀವು ಕಾಣಬಹುದು. ಫೈನಲಿ ಸೆಬಿ ಗೈಡ್ಲೈನ್ಸ್ನ ಪ್ರಕಾರ ಟ್ರ್ಯಾಕಿಂಗ್ ಎರರ್ ಮಿನಿಮಲ್ ಇರಬೇಕು.
ಮತ್ತು ಮಂತ್ಲಿ ಈ ಫ್ಯಾಕ್ಟ್ ಶೀಟ್ನಲ್ಲಿ ಡಿಸ್ಕ್ಲೋಸ್ ಮಾಡೋದು ಕೂಡ ಮ್ಯಾಂಡೇಟರಿ ಅಂತ ಹೇಳಿದೆ. ಈಗ ಟ್ರ್ಯಾಪ್ 5 ಕರೆನ್ಸಿ ರಿಸ್ಕ್ ಇನ್ ಫಾರಿನ್ ಇಟಿಎಫ್ಸ್. ಲೇಟೆಸ್ಟ್ ಆಗಿ ನೀವು ಗ್ಲೋಬಲ್ ಇಟಿಎಫ್ಸ್ ಅಥವಾ ಇಂಟರ್ನ್ಯಾಷನಲ್ ಫಂಡ್ಸ್ ಅಂದರೆ US ಈಕ್ವಿಟಿ ಇಟಿಎಫ್ಸ್ಗಳು ಇದರಲ್ಲೆಲ್ಲಾದರೂ ನೀವು ಇನ್ವೆಸ್ಟ್ ಮಾಡಿದರೆ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದೆ, ಕರೆನ್ಸಿ ರಿಸ್ಕ್, ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್. ಅಂದರೆ ನೀವು ರಿಟರ್ನ್ಸ್ ಕೇವಲ ಅಂಡರ್ಲೈಯಿಂಗ್ ಫಾರಿನ್ ಸ್ಟಾಕ್ಸ್ ಪರ್ಫಾರ್ಮೆನ್ಸ್ನ ಮೇಲೆ ಮಾತ್ರ ಅಲ್ಲ, ಕರೆನ್ಸಿ ಎಕ್ಸ್ಚೇಂಜ್ ರೇಟ್ ಬದಲಾವಣೆ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ ನೀವು US ಮಾರ್ಕೆಟ್ ETF ಖರೀದಿಸಿದ್ರಿ ಅಂತ ಇಟ್ಕೊಳ್ಳೋಣ. ಕಳೆದ ಕೆಲವು ವರ್ಷಗಳಲ್ಲಿ ಡಾಲರ್ ರುಪಿ ಎಕ್ಸ್ಚೇಂಜ್ ರೇಟ್ನಲ್ಲಿ ರುಪಿ ಅಪಮೌಲ್ಯವಾಗಿದೆ. ಒಂದು ವೇಳೆ US ಸ್ಟಾಕ್ಸ್ 10% ರಿಟರ್ನ್ಸ್ ಕೊಡುತ್ತೆ ಡಾಲರ್ ಟರ್ಮ್ಸ್ನಲ್ಲಿ ಅಂತ ಇಟ್ಕೊಳ್ಳಿ, ಮತ್ತು ರೂಪಾಯಿ ಡಾಲರ್ಸ್ ಮುಂದೆ 3-4% ಡಿಪ್ರಿಷಿಯೇಟ್ ಆಗಿದೆ, ಅಪಮೌಲ್ಯೀಕರಣಗೊಂಡಿದೆ ಅಂತ ಇಟ್ಕೊಳ್ಳಿ, ನಿಮ್ಮ ರಿಟರ್ನ್ಸ್ ರೂಪಾಯಿ ಟರ್ಮ್ಸ್ನಲ್ಲಿ 14% ಆಗುತ್ತೆ. ಆದರೆ ಇದು ಪ್ರತಿ ವರ್ಷ ಹೀಗೆ ಇರುತ್ತಾ? ಆದರೆ ಇದು ಪ್ರತಿ ವರ್ಷ ಆಗೋದಿಲ್ಲ. ಅಂದರೆ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ಸ್ ಅವಾಯ್ಡ್ ಮಾಡಬಾರ್ದು, ಆದರೆ ಇಂಡಿಯಾ ಈಕ್ವಿಟಿನಲ್ಲಿ ಇಲ್ಲದಂಥ ಒಂದು ಅಡಿಷ್ನಲ್ ಫ್ಯಾಕ್ಟರ್ ಇಲ್ಲಿದೆ. ಇದನ್ನು ಮಾತ್ರ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಡೈವರ್ಸಿಫಿಕೇಷನ್ ಬೆನಿಫಿಟ್ ಇದೆ. ಯಾಕೆ ಅಂದರೆ ಕೆಲವೊಮ್ಮೆ ರೂಪಾಯಿ ಅಪಮೌಲ್ಯೀಕರಣಗೊಂಡ್ರೆ ಗ್ಲೋಬಲ್ ಫಂಡ್ಸ್ ಸ್ಲೈಟ್ ಕುಷನ್ ಕೊಡಬಹುದು, ಆದರೆ ಇದು ಗ್ಯಾರಂಟೀಡಾ ಅಲ್ಲ. ಟ್ರ್ಯಾಪ್ 6 ಫ್ರೀಕ್ವೆಂಟ್ ಟ್ರೇಡಿಂಗ್. ETFಸ್ಗಳ ದೊಡ್ಡ ಲಾಭ ಏನು ಅಂದರೆ ಅವು ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಆಗಿರ್ತವೆ ಮತ್ತು ಟ್ರೇಡಿಂಗ್ ಸಹ ರಿಯಲ್ ಟೈಮ್ನಲ್ಲಿ ನಡೀತಾ ಇರುತ್ತೆ. ಇದರಿಂದಾಗಿ ಇನ್ವೆಸ್ಟರ್ಸ್ ಇಡೀ ದಿನ ಮಾರ್ಕೆಟ್ ಸಮಯದಲ್ಲಿ ಬೇಕಾದಾಗ ಬೈ ಮಾಡ್ಬೋದು ಅಥವಾ ಸೆಲ್ ಮಾಡೋದಕ್ಕೆ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ. ಆದರೆ ಕೆಲವರು ಈ ಫೀಚರನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ದೆ ಸ್ಟಾರ್ಟ್ ಟ್ರೀಟಿಂಗ್ ETFs ಲೈಕ್ ರೆಗ್ಯುಲರ್ ಸ್ಟಾಕ್ಸ್ ಆ್ಯಂಡ್ ಟ್ರೈ ಡೂಯಿಂಗ್ ಫ್ರೀಕ್ವೆಂಟ್ ಆ್ಯಂಡ್ ಇಂಟ್ರಾಡೇ ಟ್ರೇಡಿಂಗ್. ಅವರು ETFಸನ್ನು ಸಾಮಾನ್ಯ ಸ್ಟಾಕ್ಸ್ ಅಂತ ಅದರ ಥರನೇ ನೋಡ್ತಾರೆ ಮತ್ತು ಫ್ರೀಕ್ವೆಂಟ್ ಆಗಿ ಟ್ರೇಡಿಂಗ್ ಮಾಡೋದಕ್ಕೆ ಅಥವಾ ಇಂಟ್ರಾಡೇ ಟ್ರೇಡಿಂಗ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಇದು ETFಗಳ ನಿಜವಾದ ಪರ್ಪಸ್ ಅಲ್ಲ, ಉದ್ದೇಶ ಅಲ್ಲ. ETFಸ್ಗಳು ಮುಖ್ಯವಾಗಿ ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ಗೆ ಡಿಸೈನ್ ಆಗಿದೆ. ಲಾಂಗ್ ಟರ್ಮ್ ಇಟ್ಕೊಳ್ಳೋದಕ್ಕೆ ಡಿಸೈನ್ ಮಾಡಿದ್ದಾರೆ, ಆದರೆ ಫ್ರೀಕ್ವೆಂಟ್ ಸ್ಪೆಕ್ಯುಲೇಟಿವ್ ಟ್ರೇಡಿಂಗಾಗಿ ಅಲ್ಲ. ನೀವು ಇಡೀ ದಿನ ಬೈ ಸೆಲ್ ಮಾಡ್ತಿದ್ರೆ ಟ್ರ್ಯಾಕ್ಷನ್ ಕಾಸ್ಟ್ ಮತ್ತು ಟ್ಯಾಕ್ಸಸ್ ಸುಳಿಯಲ್ಲಿ ಸಿಕ್ಕಿ ಬೀಳ್ತೀರಿ. ಎಕ್ಸಾಂಪಲ್, ಮಾರ್ಕೆಟ್ ಫಾಲ್ ಆಗಿದರೆ ನೀವು ಪ್ಯಾನಿಕ್ ಸೆಲ್ ಮಾಡಿದ್ರೆ ನಿಫ್ಟಿ 50 ETF ರಾಂಗ್ ಪ್ರೈಸ್ನಲ್ಲಿ ಸೆಲ್ ಆಗ್ಬೋದು. ಪ್ರೈಸ್ ನಂತರ ರಿಕವರಿ ಆಗಬಹುದು, ಆದರೆ ಇದು ತಪ್ಪು ಟ್ರೇಡಿಂಗ್ನ ಪ್ರಾಕ್ಟೀಸ್. ನೆನ್ಪಿಟ್ಕೊಳ್ಳಿ, ಹೂಡಿಕೆ ಮಾಡಿರೋದು ಲಾಂಗ್ ಟರ್ಮ್ಗೆ. ಸೊ ಮಾರ್ಕೆಟ್ ಟೈಮಿಂಗ್ ಅಟೆಂಪ್ಟ್ ಮಾಡಬೇಡಿ. ರಿಯಲ್ ಡಿಫ್ರೆನ್ಸ್ ಏನು ಅಂದರೆ ಟೈಮ್ ಇನ್ ದ ಮಾರ್ಕೆಟ್, ನಾಟ್ ಟೈಮಿಂಗ್ ದ ಮಾರ್ಕೆಟ್. ಪ್ರತಿ ಟ್ರೇಡ್ನಲ್ಲಿ ಬ್ರೋಕರೇಜ್, STT, ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್, ಬಿಡ್ ಆಸ್ಕ್, ಸ್ಪ್ರೆಡ್ ಕಾಸ್ಟ್ ಬರ್ತವೆ. ಇನ್ನು ಫ್ರೀಕ್ವೆಂಟ್ ಟ್ರೇಡಿಂಗ್ ಮಾಡಿದ್ರೆ ಖರ್ಚು ನಿಮ್ಮ ರಿಟರ್ನ್ಸ್ ಮೇಲೆ ಎಫೆಕ್ಟ್ ಆಗಬಹುದು. ಅರ್ಥ, ಪ್ರಾಫಿಟ್ಸ್ ಬಿಟ್ಬಿಡಿ, ಬ್ರೋಕರೇಜ್ ಮತ್ತು ಟ್ಯಾಕ್ಸ್ಗಳೇ ನಿಮ್ಮ ರಿಟರ್ನನ್ನು ತಿಂದು ಬಿಡ್ತವೆ. ಸೊ ಫೈನಲಿ ನೀವು ಇಂಡೆಕ್ಸ್ ರಿಟರ್ನ್ಸ್ಗೆ ಹೋಲಿಸಿದ್ರೆ ಹಿಂದೆ ಬೀಳ್ತೀರಿ. ನಾವು ಈ ವಿಡಿಯೋದ ಕೊನೆಗೆ ಬಂದಿದ್ದೀವಿ. ಈಗ ನಾವು ETFಸ್ನ ಟ್ಯಾಕ್ಸೇಷನನ್ನು ನೋಡೋಣ. ETFಸ್ ಟ್ಯಾಕ್ಸ್ ಟ್ರೀಟ್ಮೆಂಟ್ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗಿದೆ. ಈಕ್ವಿಟಿ ಓರಿಯೆಂಟೆಡ್ ETFs, ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಹೀಗೆಯೇ ಟ್ಯಾಕ್ಸೇಷನ್ ರೂಲ್ಸ್ ಫಾಲೋ ಮಾಡ್ತವೆ. ಗೋಲ್ಡ್, ಸಿಲ್ವರ್, ಇಂಟರ್ನ್ಯಾಷನಲ್ ಈಕ್ವಿಟಿ ETFs ನಾನ್ ಈಕ್ವಿಟಿ, ನಾನ್ ಡೆಟ್ ಟ್ಯಾಕ್ಸೇಷನ್ ಅಡಿಯಲ್ಲಿ ಬರುತ್ತೆ. ಇದು ಒಂದು ಇಂಪಾರ್ಟೆಂಟ್ ಡಿಫರೆನ್ಸ್. ಈ ಕ್ಯಾಟಗರಿನಲ್ಲಿ ಹೋಲ್ಡಿಂಗ್ ಪೀರಿಯಡ್ ಬಂದು 24 ತಿಂಗಳಿಗಿಂತ ಹೆಚ್ಚಿದ್ರೆ ಗೇನ್ಸ್ ಲಾಂಗ್ ಟರ್ಮ್ ಆಗಿ ಕನ್ಸಿಡರ್ ಆಗುತ್ತೆ ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ಗೆ 12.5% ಟ್ಯಾಕ್ಸ್ ಇದೆ. ಆದರೆ ಈಕ್ವಿಟಿ ಓರಿಯೆಂಟೆಡ್ ಫಂಡ್ಸ್ಗೆ ಸಿಗುವಂಥ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಈ ಫಂಡ್ಗೆ ಮಾತ್ರ ಅಪ್ಲೈ ಆಗೋದಿಲ್ಲ. ನೀವು ETFಸ್ನಲ್ಲಿ ಇನ್ವೆಸ್ಟ್ ಮಾಡುವಾಗ ಇವುಗಳನ್ನು ಗಮನದಲ್ಲಿಟ್ಕೊಳ್ಳಿ. ETFಗಳು ಒಳ್ಳೆ ಇನ್ವೆಸ್ಟ್ಮೆಂಟ್ ಟೂಲ್ ಅಂತ ಕನ್ಸಿಡರ್ ಮಾಡಬಹುದು, ಆದರೆ ಇನ್ಫಾರ್ಮ್ಡ್ ಇನ್ವೆಸ್ಟಿಂಗ್ ಮಾತ್ರ ನಿಮಗೆ ಸಂಪೂರ್ಣ ಲಾಭವನ್ನು ಕೊಡುತ್ತೆ. ಅಂದರೆ ಇನ್ವೆಸ್ಟ್ಮೆಂಟ್ನ ಬಗ್ಗೆ ತಿಳ್ಕೊಂಡು ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಲಾಭ ಸಿಗುತ್ತೆ. ಈ ಟ್ರ್ಯಾಪ್ಸ್ ಅವಾಯ್ಡ್ ಮಾಡಿದ್ರೆ ನಿಮ್ಮ ಇನ್ವೆಸ್ಟಿಂಗ್ ಜರ್ನಿ ತುಂಬ ಸ್ಮೂತ್ ಮತ್ತು ರಿವಾರ್ಡಿಂಗ್ ಆಗಿರಬಹುದು. ಸೊ ನೀವು ಈ ಥರದ ಟ್ರ್ಯಾಪ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಬಾಯ್ ಬಾಯ್, ಹ್ಯಾಪಿ ಇನ್ವೆಸ್ಟಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.